ರಾಜ್ಯದಲ್ಲಿ ಹಲಾಲ್ ವರ್ಸಸ್ ಜಡ್ಕಾ ಕಟ್ ವಿವಾದ. ಹಲಾಲ್ ಬಗ್ಗೆ ಮುಸ್ಲಿಂ ಮುಖಂಡ ಸಿದ್ದಿಕಿ ಮುಂಟಗೋಳಿ ಮಾಹಿತಿಯನ್ನು ನೀಡಿದ್ದಾರೆ. ಹಲಾಲ್ ಅಂದ್ರೆ ಕೇವಲ ಪ್ರಾಣಿ ವಧೆ ಮಾಡುವಂಥದ್ದಲ್ಲ. ಹಲಾಲ್ ಅಂದ್ರೆ ಏನು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮುಸ್ಲಿಂ ಮುಖಂಡ ಸಿದ್ದಿಕಿ ಮುಂಟಗೋಳಿ ಮಾತನಾಡಿರುವಂಥದ್ದು. ಹಲಾಲ್ ಅಂದ್ರೆ ಸರಿಯಾದ ಮಾದರಿಯಲ್ಲಿ ಇರುವಂಥದ್ದು ಅಂತ ಅರ್ಥ ಅಂತ. ಧರ್ಮಶಾಸ್ತ್ರದಂತೆ ಜೀವನ ರೂಪಿಸಿಕೊಳ್ಳುವಂಥದ್ದೇ ಹಲಾಲ್. ಹಲಾಲ್ ಅಂದ್ರೆ ಏನು ಅಂತ ಮಾತನಾಡಿದ್ದಾರೆ ಇವರು ಸಿದ್ದಿಕಿ ಮುಂಟಗೋಳಿ. ಧರ್ಮಶಾಸ್ತ್ರದಂತೆ ಜೀವನ ರೂಪಿಸಿಕೊಳ್ಳುವಂಥದ್ದೇ ಹಲಾಲ್ ಅಂತ. ಹಲಾಲ್ ಕೇವಲ ಮಾಂಸಾಹಾರಕ್ಕೆ ಸೀಮಿತಗೊಳಿಸಬೇಡಿ ಅಂತ ಕೂಡ ಹೇಳಿದ್ದಾರೆ. ಕದ್ದು ತಂದ ವಸ್ತುಗಳು ಹಲಾಲ್ ಅಲ್ಲ, ಬದಲಿಗೆ ಹರಾಮ್. ಹಲಾಲ್ ಮತ್ತೆ ಹರಾಮ್ ಅಂದ್ರೆ ಏನು ಅಂತ ಕೂಡ ಹೇಳ್ತಾ ಇದ್ದಾರೆ ಇವರು. ಕದ್ದು ತಂದಂತ ವಸ್ತುಗಳನ್ನ ಹಲಾಲ್ ಅನ್ಲಾಗ್ತಾ ಇದೆ, ಹಲಾಲ್ ಅಲ್ಲ ಅದು, ಅದನ್ನ ಹರಾಮ್ ಅಂತಾರೆ. ಸೂಕ್ತ ದಾರಿಯಲ್ಲಿ ವಸ್ತುಗಳನ್ನ ಪಡೆಯುವಂಥದ್ದೇ ಹಲಾಲ್. ನ್ಯಾಯಬದ್ಧವಾಗಿ ವಸ್ತುಗಳನ್ನ ಪಡೆದ್ರೆ ಅದು ಹಲಾಲ್. ಪ್ರಾಣಿ ವಧೆ ವೇಳೆ ಹಲಾಲ್ ಮಾಡುವಂಥದ್ದು ಒಂದು ಪದ್ಧತಿ. ಪ್ರಾಣಿ ವಧೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಲಾಲ್ ಮಾಡುವಂಥದ್ದು ಕೂಡ ಒಂದು ಪದ್ಧತಿ. ಹರಿತ ಚಾಕುವಿನಿಂದ ಕುತ್ತಿಗೆ ಕೊಯ್ಯುವಂಥದ್ದೇ ಹಲಾಲ್ ಕಟ್. ಹಲಾಲ್ ಕಟ್ ಮಾಡಿದ್ರೆ ರಕ್ತವೆಲ್ಲ ಹೊರ ಬರುತ್ತೆ. ರಕ್ತ ಹೊರ ಬಂದ್ರೆ ಹೆಪ್ಪುಗಟ್ಟುವಂಥದ್ದು ತಡಿಬಹುದು. ರಕ್ತ ಹೆಪ್ಪುಗಟ್ಟಿದ ಮಾಂಸ ಮನುಷ್ಯರು ತಿನ್ನಲಿಕ್ಕೆ ಯೋಗ್ಯವಲ್ಲ. ಅದು ಹಲಾಲ್ ಮಾಡುವಾಗ ಬಿಸ್ಮಿಲ್ಲಾ ಎಂದು ಹೇಳ್ತೇವೆ ನಾವು. ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟಗೋಳಿ ಹೇಳಿಕೆ ಇದು. ಹಲಾಲ್ ಅಂದ್ರೆ ಏನು, ಏನರ್ಥ ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಹಲಾಲ್ ಅಂತ ಹೇಳ್ತಕ್ಕಂಥದ್ದು ಮಾಂಸಕ್ಕೆ ಸೀಮಿತ ಅಲ್ಲ. ಕದ್ದ ಮಾಂಸ ಹಲಾಲ್ ಅಲ್ಲ, ಹರಾಮ್. ಕೊಳ್ಳೆ ಹಡೆದು ತಂದ ಹಣದಿಂದ ಖರೀದಿ ಮಾಡಿದಂತಹ ಮಾಂಸ ಹರಾಮ್, ಹಲಾಲ್ ಆಗುವುದಿಲ್ಲ. ಅದೇ ರೀತಿ ಸತ್ತ ಪ್ರಾಣಿಯನ್ನ ಮಾಂಸ ಮಾಡಿ ತಿಂದರೆ ಅದು ಕೂಡ ಹಲಾಲ್ ಆಗುವುದಿಲ್ಲ. ಆ ಕೊಯ್ಯಬೇಕಾದ ಕ್ರಮದಲ್ಲಿ ಕೊಯ್ದಾಗ ಮಾತ್ರ ಆ ಮಾಂಸ ಹಲಾಲ್ ಆಗ್ತದೆ, ಸಮ್ಮತಾರ್ಹ ಆಗ್ತದೆ. ಚೂಪಾದ ಹರಿತವಾದ ಕತ್ತಿಯಿಂದ ಶ್ವಾಸನಾಳವನ್ನ ಕಟ್ ಮಾಡಬೇಕು ಮತ್ತು ರಕ್ತನಾಳವನ್ನು ಕೂಡ. ರಕ್ತನಾಳವನ್ನು ಯಾಕೆ ಕಟ್ ಮಾಡು ಅಂತ ಹೇಳಿದರೆ, ಇಲ್ಲದಿದ್ದರೆ ಹೇಗಾದರೂ ಅದನ್ನು ಕೊಂದು ಬಿಟ್ಟರೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಹೆಪ್ಪುಗಟ್ಟಿದ ರಕ್ತ ಮಾಂಸದ ಜೊತೆ ಬೆರೆತು ನಮ್ಮ ದೇಹವನ್ನು ಸೇರಿದರೆ ದೇಹಕ್ಕೆ ಅದರಿಂದ ಬಹಳ ಹಾನಿ ಇದೆ. ಮುಸಲ್ಮಾನರ ಸಂಸ್ಕೃತಿಯ ವಿರುದ್ಧ, ಮುಸಲ್ಮಾನರ ವ್ಯಾಪಾರದ ಬಗ್ಗೆ, ಮುಸಲ್ಮಾನರ ಬಗ್ಗೆ ಒಟ್ಟಿನಲ್ಲಿ ಒಂದು ಕೆಟ್ಟ ಭಾವನೆಗಳನ್ನು ಬಿಂಬಿಸುವುದಕ್ಕಾಗಿ ಒಂದು ಅಸಹನೆ, ಕೆಲವು ದುಷ್ಟ ಕೋಪವಾದಿ ಶಕ್ತಿಗಳು ಏನು ಹರಡುವಂಥ ಒಂದು ಅಸಹನೆ ಮಾತ್ರ. ಇದಕ್ಕೆ ಪ್ರಜ್ಞಾವಂತ ಭಾರತೀಯರು ಯಾರು ಕೂಡ ಬಲಿಯಾಗಬಾರದು. ಹಲಾಲ್ ಅಂತ ಹೇಳ್ತಕ್ಕಂಥದ್ದು ಮಾಂಸಕ್ಕೆ ಸೀಮಿತ ಅಲ್ಲ. ಕದ್ದ ಮಾಂಸ ಹಲಾಲ್ ಅಲ್ಲ. ಹಲಾಲ್ ಎಂಬುದು ಒಂದು ಧಾರ್ಮಿಕ ಆಚರಣೆ. ಅದು ನಿನ್ನೆ ಮೊನ್ನೆವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಕೊಡಗು ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲಾಲ್ ಎಂಬುದು ಒಂದು ಧಾರ್ಮಿಕ ಆಚರಣೆಯಾಗಿದೆ. ನಿನ್ನೆ ಮೊನ್ನೆವರೆಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಹಲಾಲ್ ಅಂದ್ರೆ ಏನು ಅಂತ. ಹಲಾಲ್ ವಿಚಾರದಲ್ಲಿ ಸರ್ಕಾರ ಮೂಗು ತೂರಿಸೋದಿಲ್ಲ. ಇಷ್ಟವಿದ್ದಂಥವರು ಹಲಾಲ್ ಅಂಗಡಿಗಳಲ್ಲಿ ಸ್ವೀಕರಿಸ್ತಾರೆ, ಇಷ್ಟವಿಲ್ಲದಂಥವರು ಬೇರೆ ಅಂಗಡಿಗಳಲ್ಲಿ ಕೊಳ್ತಾರೆ. ಇಷ್ಟು ಈಸಿಯಾಗಿ ಹೇಳ್ಬಿಟ್ರು ಬಿಸಿ ನಾಗೇಶ್ ಅವರು. ಇಷ್ಟ ಇದ್ದಂಥವ್ರು ಹೋಗಿ ಹಲಾಲ್ ಅಂಗಡಿಗಳಲ್ಲಿ ಸ್ವೀಕಾರ ಮಾಡ್ತಾರೆ, ಇಲ್ಲದೆ ಇರುವಂಥವ್ರು ಬೇರೆ ಅಂಗಡಿಯಲ್ಲಿ ತಗಂತೀರಿ. ಮಡಿಕೇರಿಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಹೇಳಿಕೆ ತುಂಬಾ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಟ್ರು ಬಿಸಿ ನಾಗೇಶ್ ಅವರು. ಇಷ್ಟ ಇದ್ರೆ ತಗೊಳ್ರಿ, ಇಷ್ಟ ಇಲ್ವಾ ಬೇರೆ ಅಂಗಡಿಲಿ ಹೋಗಿ ತಗೊಳ್ಳಿ, ಮುಗ್ದೋಯ್ತು, ಮ್ಯಾಟ್ರ್ ಕ್ಲೋಸ್. ಹಲಾಲ್ ಅನ್ನುವಂಥದ್ದು ಅದೊಂದು ಅವ್ರದ್ದು ರಿಲಿಜಿಯಸ್ ಪ್ರಾಕ್ಟೀಸು. ಇವತ್ತವರೆಗೂ ಆ ಥರದ ಸರ್ಕಾರದ ರೂಲ್ಸ್ ಒಳಗಡೆ ಮತ್ತೊಂದು ಬರುವಂಥದ್ದೇನಲ್ಲ. ಅದು ಹಲಾಲ್ ಅನ್ನುವಂಥದ್ದು ತುಂಬ ಜನಕ್ಕೆ ನಿನ್ನೆ ಮೊನ್ನೆ ತಮ್ಮ ಡಿಸ್ಕಷನ್ನಿಂದನೇ ಹಲಾಲ್ ಅಂದ್ರೆ ಏನು ಅಂತ ಜನಕ್ಕೂ ಗೊತ್ತಾಗಿತ್ತು. ಸರ್ಕಾರದ ಯಾವುದೇ ನಿಯಂತ್ರಣದ ಒಳಗಿಲ್ಲದೆ ಇರುವಂಥ ವಿಷಯದಲ್ಲಿ ಸರ್ಕಾರ ಯಾವುದೇ ಥರ ಮೂಗು ತೋರಿಸುವಂಥ ಅವಶ್ಯಕತೆಯೂ ಇಲ್ಲ. ಆ ಕಾರಣಕ್ಕೆ ಸರ್ಕಾರ ಏನೂ ಮಾಡಿ, ಯಾರಿಗೆ ಇಚ್ಛೆ ಇದೆ ಅವರು ಹಲಾಲಲ್ಲಿ ತಗೊಳ್ತಾರೆ, ಯಾರಿಗೆ ಇಚ್ಛೆ ಇಲ್ಲ ಹಲಾಲಲ್ಲಿ ತಗೊಳ್ಳಲ್ಲ. ಆದರೆ ಹಲಾಲನ್ನು ಒಂದು ಅಂದ್ರೆ ಏನು ಅನ್ನುವಂಥದ್ದು